ಕಾರ್ ಒಳಗಡೆ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಸೀಮೆಣ್ಣೆ ಹಾಕ್ತಿದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು 1 ವೀಕ್ ಬ್ಲಾಗ್ ಅನಿಸುತ್ತೆ, ಗೊತ್ತಿಲ್ಲ. ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂತ ಏನೂ ಮಾಡ್ತಿರ್ಲಿಲ್ಲ. ಮತ್ತು 1 ವೀಕ್ ಆಯಿತು ನನ್ನ ಬ್ಲಾಗ್ ಹಾಕಿ. ಟೈಮ್ ಸಿಗ್ತಿಲ್ಲ ಅಂತ ಹಂಗೆ ಬಿಟ್ಟಿದ್ದೆ ವಿಡಿಯೋ ಮಾಡಿ. ಅದಕ್ಕೆ ಇವತ್ತು ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಧನ್ಯತಾ ಬಂದು ತಲೆ ತಿಂತಿದ್ಲು ಸಂಜೆ. ಕೀರ್ತನ ಬಾರೆ ಚಾಕ್ಲೇಟ್ ತಂದಿದ್ದೀನಿ, ವೇದ ಇಲ್ಲ ಅಂತ ಈಗ ನನಗೆ ತಲೆ ತಿಂತಾಳೆ. ಅದಕ್ಕೆ ಹೋಗಿದ್ದೆ ಏನು ಮಾಡ್ತಾಳೆ ಅಂತ. ನಾನು ಮತ್ತು ಅವಳು ಚಾಕ್ಲೇಟ್ ಹೆಂಗೆ ತಿಂತೀವಿ ಗೊತ್ತಾ, ಯಾರಿಗೂ ಗೊತ್ತಾಗ್ಲಂಗೆ ತಿಂತೀವಿ. ಅದು ಉರಿಸ್ತಾಳೆ ಅಂತ ನೋಡಿ, ಹೆಂಗೆ ಉರಿಸ್ತಾಳೆ ಅಂತ ಇವಾಗ. ಯಾರೋ ಗೊತ್ತಾ, ಸೀಕ್ರೆಟ್ ಆಗಿ ಯಾರೋ ನಮ್ಮನ್ನ ನೋಡಿ ಹುಡ್ಕೋತಾರೆ ಅಂತ ನನಗೆ ವೇದ ಹೇಳಿದ್ರು. ವೇದ ಅಂದ್ಲು ಯಾರೋ ನಮ್ಮ 3 ಜನ ನೋಡಿ ಸೀಕ್ರೆಟ್ ಆಗಿ ಹುಡ್ಕೋತಾವ್ರೆ ಅಂತ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಕಿಟ್ಕಲಿ ನೋಡಿ ಹೆಂಗ್ ತೆಗಿತಾಳೆ ಅಂತ. ಅಷ್ಟೇ, ಬರೀ ಇಂಥದೆಯ. ಅವಳಿಗೆ ಗೊತ್ತೇ ಇಲ್ಲ ಆ ಥರ ತೆಗಿಯೋದು. ಗೊತ್ತು ಅವಳಿಗೆ, ಮೆಕ್ಯಾನಿಕ್ ಕೆಲಸ ಮಾಡಿದ್ಲು ತೆಗಿಲಿಲ್ಲಂಗೆ. ಆದರೂ ನಾವೆಲ್ಲ ಯಾರು ಅನ್ಕೊಂಬಿಟ್ಟಾಳೆ, ಅವ್ರ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ. ಅದಕ್ಕೆ ತೆಗೆದುಬಿಟ್ಟು ಚಾಕ್ಲೇಟ್ ಹಾಕ್ಬಿಟ್ಟು ಬಂದುಬಿಟ್ವಿ. ಅಂದರೆ ಯಾರು ಗೊತ್ತಾಗಲಿಲ್ಲ ಮಾಡ್ತೀವಿ. ಇವಾಗ ನಮ್ಮ ಅಪ್ಪ ಅಮ್ಮ ಬಂದರು ಅಂತ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋದಾಗ ನಮ್ಮ ಅಜ್ಜಿ ತಾತ ಎಲ್ಲ ಬಂದರು. ಅಪ್ಪ ಅಮ್ಮ ಎಲ್ಲ ಮನೆಯಲ್ಲೇ ಇದ್ದರು. ಇಷ್ಟ ಅಂತ ಎಲ್ಲ ಆಚೆ ಹೋಗಿದ್ರು. ಇವಾಗ ನಮ್ಮ ಅಜ್ಜಿ ತಾತ ಬಂದರು. ನಮ್ಮ ಅಜ್ಜಿ ವೀಡಿಯೋ ನೋಡಿ ನಗ್ತಾರೆ ಅಂತ ಬೇರೆ ಹೇಳ್ತಿದ್ದೆ. ಅದಕ್ಕೆ ನಾವೆಲ್ಲ ನಗಲ್ಲ, ಹಂಗೆಲ್ಲ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಬ್ಲಾಗಿಗೋಸ್ಕರ. ಸೊ ಅವತ್ತು ಜಾಸ್ತಿ ಬ್ಲಾಗ್ ಮಾಡಿಲ್ಲ. ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಇದು ಸಂಡೇ ಬ್ಲಾಗ್. ಇವತ್ತು ಅಮ್ಮ ಅಪ್ಪ ಅಜ್ಜಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಮತ್ತು ಬೇರೆ ಎಲ್ಲೋ ಕೆಲಸ ಇದೆ ಅಂತ ಹೋಗ್ತಾರೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ರೆಡಿ ಆಗ್ತಿದ್ರು. ಆಮೇಲೆ ಹೊರಟರು. ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಏನೋ ಕೆಲಸ ಇದೆ ಅಂತ ಹೋಗ್ತಿದ್ದಾರೆ. ಅದಕ್ಕೆ ನಾನು ಇವ್ರ ಹತ್ರ ಬಂದೆ, ಇವ್ರೇನು ಮಾಡ್ತಾರೆ ಅಂತ. ಪಾಪ ಹುಡುಗಿ ಬಾಟ್ಲು ಹೊಡೆದಾಕೊಂಡ್ಬಿಟ್ಟಿತ್ತು, ಹುಡುಗಿ ಹೋಗ್ಬಿಟ್ಟು ಅಂತ. ಧನ್ಯತಾ ಹೋಗ್ಬಿಟ್ಟು ವೇದವರ ತಂಗಿ ಹೊಡೆದಾಕೊಂಡಿಲ್ಲ. ಸೊ ಅದಕ್ಕೆ ವೇದಂಗೆ ಹಾಕೊಡ್ತಾಳೆ. ಅದು ಹೆಂಗೆ ಹಾಕೊಡ್ತಾಳೆ ನೋಡಿ ನೀವೇ. ಬ್ರದರ್ ನೋಡಿ ನಾಯಿ ಮನೆಗೆ ಮಾಡಿಬಿಟ್ಟೋಳಿ. ಆ ನಾಯಿ ಇಲ್ಲಿರ್ತದೆ, ನಿಜ ಓಡಾಯ್ತದೆ 1 ನಿಮಿಷಕ್ಕೆ. ಅದಿರೋಕ್ಕೆ ಮನಸ್ಸೇ ಪಡಲ್ಲ. ಏನು ಮಾಡ್ತಾಳೆ ಇದನ್ನು? ಆ ನಾಯಿ ಏನು ಮಾಡಿದ್ರು ಇಲ್ಲಲ್ಲ ಪಾಪ. ಅವ್ರ ಅಮ್ಮನ ಹತ್ರ ಓಡೋಗ್ತಿದ್ದೆ. ಅವ್ರ ಅಮ್ಮ ಯಾರು? ಆಮೇಲೆ ಟ್ರೈನ್ ಹೋಗ್ಬೇಕಾದ್ರೆ ಯಾವಾಗಲೂ ಬಾಯ್ ಮಾಡ್ತಿದ್ವಿ. ಇವತ್ತು ಯಾಕೋ ಬಾಯ್ ಮಾಡಲಿಲ್ಲ. ಯಾಕಂದರೆ ಯಾರೂ ಬಾಯ್ ಮಾಡಲ್ಲ, ಎಲ್ಲೋ ಒಬ್ಬರು ಅಷ್ಟೇ ಬಾಯ್ ಮಾಡ್ತಾರೆ. ಅದಕ್ಕೆ ಬಾಯ್ ಮಾಡಲಿಲ್ಲ. ಅರ್ಧ ಗಂಟೆ ಆಯಿತು ಕೂತಿ, ಇನ್ನೂ ನಾಯಿ ತಂಡು ಬಂದಿಲ್ಲ ಅಂತ ನಾವೇ ಒಯ್ತಾ ಇದ್ವಿ. ನಾಯಿ ನೋಡ್ಕೊಂಬರೋಣ ಅಂತ. ಈ 2 ಬರ್ತಾವೆ ನೋಡಿ. ನೋಡಿ ಇಬ್ಬರು ಒಂದೊಂದು ನಾಯಿ ಇಟ್ಕೊಂಬತ್ತವ್ರೆ. ಅವಳು ಮಗು ಥರ ನನಗೆ ಇದು ಅಮ್ಮ ಬೈಯ ನನಗೆ ಅಂತ ಎತ್ಕೊಂಬತ್ತವ್ರೆ. ಎತ್ಕೋಬೇಕು ಅದಕ್ಕೆ ಸ್ಪೆಕ್ಸ್ ಅದ ನಾನು ಅದು ತೊಗೊಂಬೋಗಿ ಇನ್ನೊಂದು. ಯಾರಲ್ಲ ಯಾರಿಲ್ಲ ವಿಡಿಯೋ. ಇದು ನೋಡು, ಕಾಲು ಚಚ್ಕೊಂಡು ಕುದೋಗ್ಬಿಟ್ಟೈತೆ. ನೀವೇನಾದರೂ ಹೇಳಿ ತಾಂಬೋಗಿ ಬರೋಕ್ಕೆ ಕಾಲನೇ ವೇದೋಗಿ ತಾಂಬೋಗಿ. ನಂಗೆ ಅದು ಕಂಡ್ರೆ ಭಯ. ಏನಾಗಲ್ಲ, ತಾಂಬೋಗಿ ಹೋಗಿ ಕಾಲು ನೆಚ್ಚಿತ್ತು. ಇವಾಗಲೇ ಬೇಸರಾಗೈತಿ. ಹೋಗಿ ಅಲ್ಲೇ ಅಲ್ಲ ಜೊತೆ ಹೋಗಿ ಮನೆ. ಐ ತಾಂಬೋಗೆ ಈಗ ನಿಂಗೆ ಹೊಟ್ಟೆ ತುಂಬಿಟ್ಟೈತೆ ಅನ್ಸುತ್ತಲ್ಲ.
ಯಾ ಹಾಯ್ ಕರಿಯಾ, ಹಾಯ್ ಬ್ರೌನಿ, ಹಾಯ್ ಬ್ರೌನಿ, ಅದೇನು ಬ್ರೌನಿ. ಇದು ವೈಟಿ, ಅದು ವೈಟ್ ಥರನೇ ಇಲ್ಲ, ಎಸ್ ಅದು ಬೆಳಗ್ಗೆ ನಮ್ಮ ನೈಮರಿ ಫೋನ್. ಇದು ಕರಿಯಾ, ಇದು ಮಗನ್ ಬಾಯ್ ಕದಿದೆ. ಏಯ್ ನೀನು ವೈಟಿ, ನೀನು ಏಯ್ ಸೇಯರ್, ನೀನು ಚೋಟಿ, ನೀನು ವೈಟಿ. ಬಂದಿಲ್ಲ ಇರ್ಬೇಡಿ ಕರ್ಕೊಂಡು ಹಂಗಿದ್ರೆ. ಅದು ಬ್ಲ್ಯಾಕಿ, ಇದು ಬ್ಲ್ಯಾಕಿ. ಏಯ್ ನೀನು ಸ್ನಾನ ಮಾಡಲ್ಲ ಬೆಳಗಿಂದ. ಎಷ್ಟಾಯ್ತು ಇದು ಎಷ್ಟು ಸ್ನಾನ ಮಾಡ್ಬಿಟ್ಟು ಬೆಳ್ಳಗೆ ನೋಡು. ಹಿಂಗೆ ನಮ್ಮ ವೈಟಿ ಇದಂತೂ 10 ದಿನ ಆಯ್ತು ಸ್ನಾನ ಮಾಡಿ. ನೀನು ಹುಟ್ಟಾಗಿಂದ ನೀನು ಸ್ನಾನ ಮಾಡಿಲ್ಲ. ಅದು ಮಾಡ್ತೈತೆ ನೋಡು, ಅದು ಮಾಡೈತೆ. ಮಾಡ್ಸೋನಿ ಅದು ಹುಡುಗಿನೇ ಹುಡುಗನ ಸ್ವಲ್ಪ ಹುಡುಗಿ ತಗೊಂಡು ಹೋಗ್ತಿರಂಗಿದೆ ಕಡೆ. ಅದ್ಯಾರಿಗೆ ಗೊತ್ತಾ ಮೋಕ್ಷ? ನೋಡಿ ಇದು ನಿನ್ನ ಯಾಕೆ ನಿನ್ನ ಸಿರಿಯ ಇದ ಅದು ನಿನ್ನ ಕೂಡ ಸಿರಿಯ ಅದನ್ನ ಇದು ನಂದಿದ್ಬೇಕು ಸಿರಿ ತಗೊಂಡು ನಾನು ನಿಮಗೆ ಬೇಕು ಯಾರು ಇದು ಅದನ್ನ ಕೊಡಿ ತಗೊಂಡು ಆಗಿ ಓಯ್ ಧನ್ಯ ಇದು ಏ ಬಿಡ ಉಳಿತ್ರ ನಾನು ಡಿಸ್ಕೌಂಟ್ ಡ್ಯಾನ್ಸ್ ಮಾಡ್ಸಕ್ಕೆ ಹೋಗ್ತೀನಿ. ಇದು ಡ್ಯಾನ್ಸ್ ಮಾಡ್ಸಲ್ಲ ಸಿರಿ ಡ್ಯಾನ್ಸ್ ಮಾಡ್ಸಲ್ಲ. ಐ ಲವ್ ಯು ಡ್ಯಾನ್ಸ್ ಮಾಡ್ಸಲ್ಲ. ಐ ಲವ್ ಯು ಇಡಿಯಟ್, ಐ ಲವ್ ಯು ಇಲ್ಲಿ ಬಗ್ಗೆ ಐ ಬೈತಿ ಇದು ನೋಡುಗ ಹೆಂಗ್ ನಿಂತಿದೆ ಜಾರಿ ಇದನ್ನ ಇವಾಗ ಮಾಡ್ಕೊಂಡು ಬಂದಿದೆ. ಆಂಟಿ ಅಂದ್ರೆ ಮರಿಗಳು ಹಾಕ್ರಿ ಅಂತ ದೊಡ್ಡಗಲ್ಲ ನಾನು ಹಾಕಿರೋದು. ಏ ಇರು ಒಂದು ನಿಮಿಷ ಹಾಕ್ಬೇಡ ರಾಜ. ಕೀರ್ತಿ ಹಾಕು. ಎಲ್ಲೇ ಹೋದ ನನ್ನ ರಾಜ? ನಿನ್ನ ರಾಜ ಇಟ್ಕೊಂಡು ಇಲ್ಲೇ ಹೆಂಗ್ ನೀನು ರಾಜ ಅಂತ ಗೊತ್ತಾಗ್ಬಿಟ್ಟು ಇಲ್ಲಿ ವೈಟಿ ಒಡ್ಸ್ಕೊಂಡ್ರೆ ಸುಮ್ಮನೆ ಬೇಡ, ನಾನು ತಿನ್ನಿಸ್ತೀನಿ. ನೀನು ತಿನ್ನ ಇದು ಪಾಪ ತಿನ್ನಕ್ಕೆ ಬಿಡ್ತಿಲ್ಲ ಅದಕ್ಕೆ. ತಿನ್ನೋ ಅಯ್ಯೋ ನಿನ್ನ ತಿನ್ನು ಹೊಟ್ಟೆ ತುಂಬಿತಾ? ತಿನ್ನೋ ತಿನ್ನೋ. ಏ ಬೇಡ ನಾನು ರಾಜ ನನ್ನ ತಿಂತಾನೆ ಇಲ್ಲ ಅವನು. ತಿನ್ನೋ 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 ಅಯ್ಯೋ ನಿನ್ನ ಹೊಟ್ಟೆ ತುಂಬೈತನಿಗೆ ತುಂಬೈತಾ? ನೀನು ಇದೆಯಾ ಮೊದಲೇ ಸಣ್ಣ ಇದೆಯಾ ಅಂತ ನೋಡು, ವೇದಂತ ಸಣ್ಣ ಇದೆಯಲ್ಲ ಹೇಳ್ತಾನೆ ನೋಡಿ ಇದೆಯಾ ನಿನ್ನ ಬಾಡಿಗೂ ನೀರು ತಿನ್ನಕ್ಕೆ ಕಟ್ಟೈತೆ. ನಮ್ಮ ರಾಜ ಹುಡುಗಿ ಏ ರಾಜ ಇಲ್ಲ ನಿನ್ನ ಕಡೆ ನನ್ನ ಇರ್ತದೆ. ನೀನು ಹೊಟ್ಟೆ ತುಂಬ ಸೈಲೆನ್ಸ್ ಮೇಂಟೈನ್ ಸೈಲೆನ್ಸ್ ಅಂತ ಹೇಳ್ಬೇಕಾ ನಾನು? ಮೇಂಟೈನ್ ಮಾಡ್ತೀನಿ ಅಷ್ಟಿಗೂ ಸೈಲೆನ್ಸ್ನ. ಈ ಜನದಲ್ಲಿ ಸಾಧ್ಯ ಇಲ್ಲ. ಕರುಮ್ ತಿಂದೈತೆ ಈಗ ಕಿಸ್ ಮಾಡ್ತೇವೆ ನೋಡಿ. ಎರಡು ಕಿಸ್ ಮೀ ಅಂತ ಆಡ್ತೇವೆ ಎರಡು. ತಿನ್ಲೇ ನಿಮ್ಮ ಅಕ್ಕಂಗೆ ಗೊತ್ತು ನೆನಪ. ಏಯ್ ನೀನು ವೈಟಿ ಸಾಕು, ನೀನು ಬಾ, ನೀನು ಹೊಟ್ಟೆ ತುಂಬ ಬಾ. ಹಾಂ ಬಾ ನೀನು ಸಾಕು. ಐ ಅದನ್ನು ಕರ್ಕೊಳ್ಳಿ, ಇವಾಗ ಅದನ್ನು ಕರ್ಕೊಳ್ಳಿ. ಅದು ಬರ ಈಗ ಅದು ಬರ್ತದೆ ನೋಡು ನಿನ್ನ ರಾಜ ಎಷ್ಟು ಚಂದ ಕೊಡ್ತೇನೆ. ಇದು ನೋಡಿಲ್ಲಿ ಬರ ಇಲ್ಲಿಗೆ. ನೀನು ನಿನ್ಗೆ ಇಲ್ಲಿದ್ರು ಏನು ತಗೋಯ್ತಿದ್ಯಾ ಮುಕ್ಕೋ? ಬರೀ ಹುಡುಗರಿಂದ ಬೆಳೆದೈತೆ ನಿಂದು. ಹುಡುಗಿನ ಇದು ಇದು ನಂಗೆ ಗೊತ್ತಿಲ್ಲ. ಅದು ಹುಡುಗಿ ಅದು ಹುಡುಗಿ, ಅದು ಕಣ್ಣು ನೋಡಿದ ತಕ್ಷಣ ಗೊತ್ತಾಯ್ತದೆ ಹುಡುಗಿ. ಅದು ಹುಡುಗಿ. ನಿಮ್ಮ ಅಣ್ಣಂಗೆ ಫೋನ್ ಮಾಡ್ದಾ? ಇಲ್ಲ. ಹೆಂಗೆ ಇಟ್ಕೋಬೇಕು. ಭಯ ಆಗೋದಿಲ್ಲ ಮಂಗ್ಯ? ಐ ಆಮ್ ಅ ಸೂಪರ್ ಹೀರೋ ಅಂತಂದ್ರೆ ನೋಡಿಗ. ಇವಳ ಹೆಸರು ಮುದ್ದು ಅಂತ. ಎಷ್ಟು ಮುದ್ದಾಗಿದ್ದಾಳೆ ಮತ್ತು ಮುದ್ದಾಗಿ ಮಾತಾಡ್ತಾಳೆ ಗೊತ್ತಾ. ಈಗ ಬಂದು ಮಾತಾಡ್ಸೋಣ ಅಂತ ಬಂದು ಇಲ್ಲೂ ಅಯ್ಯೋ ಬಾಟ್ಲು ಅಂತ ಹೇಳ್ತಾಳೆ. ಅಮ್ಮ ಮತ್ತು ಅಣ್ಣ ಎಲ್ಲ ಹೋಗಿದ್ರು ಅಂತ ಇವಾಗ ದಿನ ಜಸ್ಟ್ ಬಂದರು. ಅದಕ್ಕೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಎಷ್ಟೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ಕೆಳಗಡೆ ಆಗಿ ಬಂದಿತ್ತು ಅಂತ ನಮ್ಮಮ್ಮ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಹೆಂಗಿದೆ ಅದು. ನಾಗರಾವು ಹೇಳಬೇಕು ಅಂದರೆ ಅದೇ ಅವು ನಮ್ಮ ಕೆಳಗಡೆ ಹೋಗಿರೋದು.
ಅವು ಹೆಂಗೋ ಹೋಗ್ತಿತ್ತು, ನಮ್ಮ ಕಾರ್ ಕೆಳಗಡೆಯಿಂದ ಹೋಗ್ತಿತ್ತು. ಅವು ಯಾವುದೋ ಅಣ್ಣ ಅಡ್ಡ ಬಂತು ಅಂತ ನಮ್ಮ ಕಾರ್ ಟೈರ್ ಒಳಗಡೆ ಹೋಯಿತು. ಸೊ ಅದಕ್ಕೆ ಅದೇನೋ ಹೋಗಿದೆಯೋ ಅಂತ ಗೊತ್ತಿಲ್ಲ ನಮಗೂ. ಆದರೆ ನೆನ್ನೆ ಹೋಗಿ ಬಂದ್ವಿ, ಏನೂ ಕಾಣಲಿಲ್ಲ. ಬಟ್ ಅವತ್ತೇ ಸೀಮೆಎಣ್ಣೆ ಹಾಕಿದ್ವಿ. ಆ ಸ್ಮೆಲ್ಲಿಗೆ ಹೋಗಿರುತ್ತೆ ಅಂದ್ಕೊತೀವಿ. ನಾವು ನೋಡಿಲ್ಲ ಒಟ್ಟಿನಲ್ಲಿ ಹೋಗಿರೋದನ್ನ, ಏನಾಗಿದೆಯೋ ಏನೋ. ಇವಾಗ ಸೀಮೆಎಣ್ಣೆ ಹಾಕ್ತಿದ್ದೀವಿ ಕಾರ್ಗೆ ಅಂದರೆ ಇನ್ನೂ ಇಷ್ಟೊಂದೆಲ್ಲ ನೀರು ವೇಸ್ಟ್ ಮಾಡಿದ್ವಿ. ನೀರು ಹಾಕಿದ್ರೆ ಆದರೂ ಹೋಗಿಲ್ಲ. ವಾಶ್ ಮಾಡಿ ಮತ್ತೆ ಸೋಪ್ ಹಾಕಿ ಕೊಟ್ರೆ ಪರವಾಗಿಲ್ಲ, ಈಗ ಹೋಗ್ಬೇಕಷ್ಟೇ. ಅದು ಬೇಡ ಜಾಸ್ತಿ ಹೊಡಿಬಿಡ, ಹೆಂಗಾರಾಗಲಿ ಪೆಟ್ರೋಲ್ ಇರ್ತದಪ್ಪ ಅದಕ್ಕೆ. ಕೆಳಗಡೆ ಹೊಡಿ ಪರವಾಗಿಲ್ಲ, ಎಲ್ಲಕ್ಕೆ ಏನಾಗಲ್ಲ, ಹೋದ್ರೂ ಪರವಾಗಿಲ್ಲ. ಜಾಸ್ತಿ ಇಲ್ಲಿ ಹೋಗಿದ್ದು ಗೊತ್ತಾಗುತ್ತೆ ಅಲ್ಲ, ಮಳೆ ಐತೆ ಹೆಂಗಂದ್ರೆ ಗೊತ್ತಾಗಲ್ಲ ಅಷ್ಟೇ, ಗೊತ್ತಾಗಲ್ಲ ನನಗೆ. ಅಲ್ಲಿ ಬಿಡು, ಅಪ್ಪನ ಹೋಗ್ಬಿಡು, ಹತ್ರಕ್ಕೆ ಹೋಗಿ ದೂರ ನಿಂತ್ಕೊಂಡೇ ಬಿಡು, ಪರವಾಗಿಲ್ಲ, ಅಪ್ಪನ ಗೊತ್ತಾಗ್ತೀನಿ. ಹುಷಾರಪ್ಪ, ನೋಡ್ಕೊಂಡೇ ಬಿಡು. ಯಾಕೆ ನೋಡ್ತಾರೆ, ಎಲ್ಲಿ ನೋಡ್ತಾವಳೆ ನಮಗೆ ಸೇರ್ಕಂತ ಕರ್ಮ ಅಂತನ. ಮತ್ತೆ ಅಲ್ಲಿ ಹೆಂಗೋ ಇತ್ತು ಅತ್ತ, ಸುಮ್ಮನೆ ಆಗಬಿಟ್ಟು ಒಂದ್ಸತಿ ಹೇಳಿ. ನೀನು ತಾನೇ ಹೇಳಿದ್ದು, ಅದಕ್ಕೆ ನಿನ್ನ ಕರಳಿಗೆ ಸೇರ್ಕೊಂಡಿದ್ದೀನಿ ಅನ್ನಿಸ್ತು. ಗೊತ್ತಾಗುತ್ತಲ್ಲ ಹೇಳ್ಬೇಕು ಅಂದರೆ ನಮ್ಮ ಅಪ್ಪನೇ ಹೇಳಿದ್ದು ಪಾಪ, ಅದಕ್ಕೆ ಅವ್ನ ಮನೆ ಹತ್ರ ಆಗಿತ್ತು ಅಂತ. ಈಗ ನನಗೂ ತೊಂದರೆ ಬಂದಿತ್ತು. ಬಾಯಿ ಕಡೆಗೆ ಬಾರೆ ಕಡೆಗೆ. ಸ್ನೇಕ್ ಪ್ಲೀಸ್ ನನ್ನ ಕಣ್ಣು ಮುಂದೆನೇ ಆಚೆ ಹೋಗು. ನಾನು ಹಿಂಗೇನು ಮಾಡಲ್ಲ. ಬೇಡ, ಒಳಗಡೆ ಬೇಡ, ಪೆಟ್ರೋಲ್ ಗಾಡಿ ಕಂಡ್ರಿ ಬೇಡ. ಒಂಚೂರು ಲೈಟಾಗಿ ಹೊಡಿತೀನಿ. ಜಗ್ಗನ್ನತ್ತೆ ಬೇಡ ಬಿಡಪ್ಪ, ಹೋಗ್ಲಿ. ಆಚೆ ಬಂದ್ರೆ ಆಚೆ ಸ್ಮೆಲ್ ಆಗುತ್ತೆ, ಬಿಡಪ್ಪ ಬೇಡ. ಕೇಳ್ತಾನೆ ಅಂತ ಅಲ್ಲಿ ಬಿಡಬೇಕಾರೆ ಮುಂದೆ ಹೋಗ್ಬಿಡಿ. ಅದೇನು ಹೋಗುತ್ತೆ ನಮ್ಮ ಸ್ಮೆಲ್ಲು. ಡಿಕ್ಕಿಗೊಂದ್ಸಲ ಹೊಡಿಬೇಕಿತ್ತು. ಅದೇನೆ ಡಿಕ್ಕಿ ಹೊಡಿಯಪ್ಪ ಫಸ್ಟು. ಒಳಗಡೆ ಹೋಗಿರೋದು 99% ಡೌಟ್ ಇದೆ ನನಗೆ. ಆದರೂ ಹೋಲಿದ್ರೆ ಹೋಗ್ಬಿಟ್ರೆ ಹೌದಾ? ಎಲ್ಲ ಸ್ಮೆಲ್ ಬರ್ತಾವೆ, ಸುಮ್ಮನೆ ಸ್ಮೆಲ್ ಬರ್ತಾ ಕಂಡ್ರೆ ಮಂಜು. ಒಂದಿನ ವಾಶ್ ಮಾಡಿ ನೀಟಾಗಿ ವಸ್ತ್ರ ಆಯ್ತಾಳಮ್ಮ, ಹೋದ್ರೆ ಸಾಗೈತೈತ. ಮಾತಾಡ್ಬಿಡು ಸುಮ್ಮನೆ. ಸ್ನೇಕ್ ಪ್ಲೀಸ್ ಹೋಗು, ನನ್ನ ಕಣ್ಣು ಮುಂದೆನೇ ಹೋಗು. ನಾನು ಹಿಂಗೇನು ಮಾಡಲ್ಲ, ಏನಂದರೆ ಏನೂ ಮಾಡಲ್ಲ. ಪ್ಲೀಸ್ ನಮ್ಮ ಕಾರ್ಗೆ ಬಂದು ಸೇರ್ಕೋಬೇಕಾ? ನಮ್ಮ ಕಾರ್ಗೆ ಬಂದು ಸೇರ್ಕೋಬೇಕಾ? ಯಾವುದು ಕಾರ್ ಇಲ್ಲ ಇಲ್ಲಿ. ಗಿಡ ಸಂದಿಲ್ಲ ಹೋಗಿ ಸೇರ್ಕೋಬೇಕಿತ್ತು. ಗಿಡ ಇರಬೇಕಿತ್ತು ಪಾಪ ಅಲ್ಲಿ. ಅಣ್ಣ ಇಲ್ಲಿ ಹೋಗ್ಲಿಲ್ಲ ಅಂದರೆ ಕರೆಕ್ಟಾಗಿ ಅದು ಪಾಡಿಗೆ ಅದು ಐತಿತ್ತು. ಹೋಲಿ ಬಿಡು ಪುಟ್ಟ, ಹಿಂಗೆ ಆಗ್ಬೇಕಂತ ಗೊತ್ತಿಲ್ಲ, ಯಾರು ತಪ್ಸಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಭಗವಂತ ಹೊಡೆದು ಬಿಡುತ್ತಾ, ಎಷ್ಟು ಫುಲ್ ಹಾಕೊಂಡಿದೆಯಲ್ಲ. ಅದು ನೀರು ಮೇಲೆ ಹೊಡೆದ್ರು ಸ್ಮೆಲ್ ಹೋಗುತ್ತೆ ಮಂಜು, ಹೋಗಲ್ಲ. ಸ್ಮೆಲ್ ಬೇಗ ಇದಾಗುತ್ತೆ. ಭೂಮಿ ಮೇಲೆ ಹೊಡಿಬೇಕು, ಡ್ರೈ ಇರ್ತದೆ ಆ ಥರ ಭೂಮಿ ಮೇಲೆ. ಈಗ ಅಲ್ಲೇ ಇಡು ಬಾಟಲ್ ಸ್ಮೆಲ್ಲಿಗೆ ಹೋಗಿ. ಸ್ಮೆಲ್ ಬರುತ್ತಲ್ಲ ಬಾಟ್ಲಿ ಇಟ್ಟರೆ. ಯಾರಪ್ಪ ಗೊತ್ತಿಲ್ಲ. ಮತ್ತೆ ಮಂಜು ಪ್ಲೀಸ್ ಸ್ನೇಹಿತ, ನನ್ನ ಕಣ್ಣು ಮುಂದೆ ಹೋಗಪ್ಪ. ಜೊತೆಗೆ ಹೋಗಿದ್ರು ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಚಕ್ರ ಕೊಡಿ ಒಟ್ಟು, ಏನಾಗಲ್ಲ. ನೀನು ಒಟ್ಟಿನಲ್ಲಿ ಹೋಗಿರೋ ಅಷ್ಟೇ, ನಮಗೆ ಮತ್ತೆ ಕಾಣಬೇಕು. ಬಾ. ಈಗ ಸೀಮೆಣ್ಣೆ ಯಾವಾಗ ಸೀಮೆಣ್ಣೆ ಹಾಕಿದ್ದೀವಿ. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ವಿ. ಫಸ್ಟು ಈ ಥರ ರಂಗೋಲಿ ಬಿಡಿಸ್ಬಿಟ್ಟು ನಮ್ಮ ಅಣ್ಣ ಕಸ ಗುಡಿಸ್ತಿದ್ದಂಥ ಕಸ ಗುಡಿಸ್ತಿರೋದು ವೀಡಿಯೋ ಮಾಡಿಕೊಂಡು ನಾನು ಸ್ನಾನ ಮಾಡಿ ಎಲ್ಲ ಸ್ನಾನ ಮಾಡಿದ್ದು. ಫಸ್ಟ್ ನಾನು ಸ್ನಾನ ಮಾಡಿದ್ದು. ಸ್ನಾನ ಆದಮೇಲೆ ಕಾರ್ ಪೂಜೆ ಮಾಡೋ ಬರೋ ಅಷ್ಟರಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು.
ಈಗ ರೆಡಿಯಾಗಿ ಹೊರಡೋಣ ಅಂತ ಪ್ಲ್ಯಾನ್ ಹಾಕೋತಾ ಇದ್ವಿ. ಫಸ್ಟು ಗೌಡ್ಗೆರೆಗೆ ಹೋಗೋಣ ಅಥವಾ ಬೋರಸ್ವಾಮಿಗೆ ಹೋಗೋಣ ಅಂತ. ಫಸ್ಟು ಬೋರಸ್ವಾಮಿಗೆ ಹೋಗೋಣ ಅಂತಲೇ ಫಸ್ಟ್ ಪ್ಲ್ಯಾನ್ ಹಾಕ್ಕೊಂಡು ಬೋರಸ್ವಾಮಿಗೆ ಹೊರಟಿದ್ದೀವಿ. ಇವಾಗ ನಮ್ಮಪ್ಪ ರೆಡಿ ಆಗೋ ಗಂಟೆ ಕಾಯ್ತಿದ್ದೀವಿ. ನಮ್ಮ ಅಪ್ಪಂಗೋಸ್ಕರ ವೇಟಿಂಗ್, ಯಾಕಂದರೆ ಫೋಟೋ ತಗೋಬೇಕು. ಅದಕ್ಕೆ ನಮ್ಮಣ್ಣ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿಕೊಂಡ್ರು, ಏನೂ ಮಾತಾಡಲಿಲ್ಲ. ಹಂಗೆ ಜಸ್ಟ್ ನಮ್ಮಣ್ಣ ಒಂದೊಂದ್ಸತಿ ಹಂಗೆ ಒಂದೊಂದ್ಸತಿ ಹಿಂಗೆ. ಈಗ ನಮ್ಮ ಮನೇಲಿ ಕಾರ್ ಓಡಿಸೋದಂದ್ರೆ ನಮ್ಮಣ್ಣ ರಜಾ ಇಲ್ಲ ಅಂದರೆ ಕಾರ್ ಡ್ರೈವರ್ ರಜಾ ಇದ್ದಾಗೆ ನಾವು ಹೋಗೋದು. ಇವಾಗ ರಜೆ ಬರೋ ಗಂಟೆ ಕಾಯ್ತಿರ್ತೀವಿ. ಬಂದಾಗ ಈ ಥರ ಹೋಗ್ಬಿಡ್ತೀವಿ. ಅರ್ಕೆ ಇರುತ್ತೆ ಒಂದೊಂದ್ಸತಿ, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಒಂದು ನವಿಲ್ಗರಿ ಕಡಿದೀವಿ. ಇವರೇ ಸರ್ ಕಾರ್ ಡ್ರೈವರ್, ಇವರೇ ಕಾರ್ ಡ್ರೈವರ್. ನಾನು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದೆ, ಬಟ್ ಅಷ್ಟು ಆ್ಯಡ್ ಮಾಡಿಲ್ಲ. ಇದು ದೇವಸ್ಥಾನಕ್ಕೆ ಹೋಗೋದ್ಮೇಲೆ ಮತ್ತು ಪ್ರದಕ್ಷಿಣೆ ಆಗ್ತಾಯಿದ್ವಿ. ಮಣ್ಣು ಮತ್ತು ಇಟ್ಕೆ ತೊಗೊಂಡು ಇವಾಗ 11 ಪ್ರದಕ್ಷಿಣೆ ಆಗ್ತಿದ್ವಿ ಎಲ್ಲರೂ 4 ಜನನು. ಅಂದರೆ ಅಣ್ಣ ಟಿಕೆಟ್ ತೊಗೊತಿದ್ದ, ಅಲ್ಲಿ ಕೌಂಟರ್ ಇರುತ್ತೆ, ಅಲ್ಲಿ ಟಿಕೆಟ್ ತೊಗೊಬೇಕು 200 ರೂಪೀಸ್ ಕೊಟ್ಟು ಪೂಜೆ ಮಾಡ್ಸೋಕ್ಕೋಸ್ಕರ. ಅದನ್ನೆಲ್ಲ ಮಾಡಿಸ್ಕೊಂಡು ಇವಾಗ ಅಣ್ಣ ಟಿಕೆಟ್ ತಗೊಳಕ್ಕೆ ನಿಂತಾನೆ, ನಾವು ಪ್ರದಕ್ಷಿಣೆ ಆಗ್ತಿದ್ವಿ. ಹಣ್ಣಿಟ್ಕೊಂಡು ಪ್ರದಕ್ಷಿಣೆ ಆಗ್ತದೆ ಅಂತ ನಮ್ಮಮ್ಮ ವೀಡಿಯೋ ಮಾಡ್ಕೊತೈತೆ. ಇವಾಗ ಮಣ್ಣು ಮತ್ತು ಇಟ್ಕೆ ಅಲ್ಲಿ ನಿಂತಿರೋ ಜನ ಅಲ್ಲೆಲ್ಲ ಇಟ್ಬಿಟ್ಟು ಇವಾಗ ನಾವು ಸುಮ್ಮನೆ ಕೂತಿದ್ವಿ. ಇವಾಗ ಏನದು ಪ್ರಾರ್ಥನೆ ಮಾಡ್ಕೊಳ್ಳೋದು ನಾವೆಲ್ಲರೂ. ನಮ್ಮದೇನೇನಿಲ್ಲ ಆಸೆ ಇದೆ ಅವೆಲ್ಲ. ನನಗಂತೂ ಇಷ್ಟ ಆಗಿಬಿಟ್ಟಿತ್ತು ಆನ್ಲೈನ್ ಬ್ರ್ಯಾಂಡ್ ಹಾಕಿ. ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ. ಅಂದರೆ ಅವತ್ತು ಜಾಸ್ತಿ ಜನ ಇರ್ತಿಲ್ಲ, ಸಂಜೆ ಆಗ್ತಾ ಇತ್ತು ಅಂತೂ ಫುಲ್ ಜನನೇ ಕಡಿಮೆ ಆದರು, ಅಷ್ಟು ಜನನೇ ಇರಲಿಲ್ಲ. ಇವಾಗ ಅಷ್ಟೇ ಸ್ವಲ್ಪ ಜನ ಅಷ್ಟೇ ಇರೋದಿಲ್ಲ. ಮತ್ತು ಇವಾಗ ಒಳಗಡೆ ದರ್ಶನ ಮಾಡ್ಕೊಂಬರೋಣ ಅಂತ ಮಣ್ಣು ಮತ್ತು ಇಟ್ಕೆ ತೊಗೊಂಡ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅದನ್ನು ವೀಡಿಯೋ ಮಾಡೈತೆ. ಇವಾಗ ಮಣ್ಣು ಮತ್ತು ಇಟ್ಕೆನ ಒಂದು ಇಟ್ಕೆ ದೇವಸ್ಥಾನದ ಒಂದು ಇಟ್ಕೆ ಮಾತ್ರ ಇಟ್ಕೊಂಡು ಊಟ ತಿನ್ನೋಣ ಅಂತ ಹೋಗ್ತಿದ್ವಿ. ಮೀನ್ಸ್ ಪ್ರಸಾದ ಅಲ್ಲೇ ಸಿಗುತ್ತೆ, ಸೊ ಅದಕ್ಕೆ ಪ್ರಸಾದ ತಿನ್ನೋಣ ಅಂತ ಹೋಗ್ತಿದ್ವಿ. ನಾನಂತೂ ವೀಡಿಯೋ ಮಾಡಿಲ್ಲ, ವೀಡಿಯೋ ಮಾಡಬೇಕು ನನಗೆ, ಸೊ ಅದಕ್ಕೆ ನಾನು ಹಚ್ಕೊತೀನಿ. ಇವಾಗ ಊಟ ಮಾಡೋಣ ಅಂತ
ಜರ್ಕ ಮಗ್ಲ ಈ ಅಷ್ಟೊಂದು ಮಣ್ಣು ಮಾಡಿ ಇದೆಲ್ಲ ಕೆಲಸ ಅದಕ್ಕೆ ನಾವು ಕುತ್ಕೋಬೇಕಲ್ಲ. ನಾವು ಒಂದೇ ಕಡೆ ಮಾಡ್ರೆ ಕಡೆ ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ಇವಾಗ ದೇವಸ್ಥಾನದಿಂದ ಬರ್ತಾ ಇದ್ದೀವಿ. ಇವಾಗ ಚಾಮುಂಡೇಶ್ವರಿ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೋತಿದ್ವಿ. ಸೊ ಅದಕ್ಕೆ ಇವಾಗ ರೆಡಿ ಆಗ್ತಿದ್ದೆ. ಅಪ್ಪ ಮುಂದೆಗಡೆ ಗ್ಲಾಸ್ ಉರಿಸ್ತಿತ್ತು. ಅದಕ್ಕೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ, ಅಪ್ಪ ಕುಡಿ ನೀರು ಹಾಕ್ಬಿಡಪ್ಪ ಅಂತ. ಆದರೆ ನಮ್ಮಪ್ಪ ಕುಡಿ ನೀರು ಉರಿಸ್ತೈತೆ. ನನ್ನ ಬಟ್ಟೆ ನಮ್ಮ ಅಣ್ಣ ಅಂತೂ ಹೇಳಿದಂತೂ ಕೇಳಲ್ಲ. ಅದಕ್ಕೆ ನಾನಾದರೂ ಹಿಡಿದು ಕೇಳೋಣ ಅಂತ ಬಟ್ಟೆ ತಂದ್ಕೊಡಿದ್ವಿ ನಮ್ಮ ಅಪ್ಪಂಗೆ. ನಾನೇನೆಲ್ಲ ತರಲೆ ಕೆಲಸ ಮಾಡ್ತೀನಿ ಅಂತ ನಮ್ಮಮ್ಮ ಇವಾಗೆಲ್ಲ ತೋರಿಸ್ತೈತೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನಾನು ತರಲೆ ಕೆಲಸ ಮಾಡೋದೆಲ್ಲ ಹಂಗೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಅವೆಲ್ಲ ಕ್ಲಾರಿಟಿಯಾಗಿ ಗೊತ್ತಾಗಬೇಕು ಎಲ್ಲರಿಗೂ, ಇಂಥ ತೀಟೆ ಮಾಡ್ತಾಳೆ ಅಂತ ಹಂಗೆ ತೋರಿಸಿದೆ. ಇವಾಗ ಗೌಡಗಿರಿ ದೇವಸ್ಥಾನಕ್ಕೆ ಬಂದ್ವಿ. ಬರೋಕ್ಕಿಂತ ಮುಂಚೆ ಇಷ್ಟೊಂದೆಲ್ಲ ಅಂಗಡಿಗಳೆಲ್ಲ ನೋಡ್ಕೊಂಡು ನಮ್ಮಮ್ಮ ಎಲ್ಲ ವೀಡಿಯೋ ಮಾಡ್ಕೊತಿತ್ತು. ನಾನು ಅದಕ್ಕೆ ಸುಮ್ಮನೆ ಬರ್ತಾಯಿದ್ದೆ. ನಾನು ಮತ್ತು ನಮ್ಮ ಅಣ್ಣ ಹಿಂದೆ ಬರ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಮುಂದೆ ಹೋಗ್ತಿದ್ರು. ಕಾಲು ತೋರಿಸ್ತೀನಿ ಚಾಮುಂಡೇಶ್ವರಿ ದೇವಸ್ಥಾನ ಗೌಡಗಿರಿ. ಓಯ್ ಕಾಲು ಹೇಳ್ತಾ ಇದ್ದೀನಿ, ಕಾಲಿನ ಕೇಳ್ದೈತೆ. ಅದಕ್ಕೆ ಮತ್ತೆ ಚಿಕ್ಕ ನಮ್ಮಮ್ಮ ವೀಡಿಯೋ ಮಾಡ್ಕೊಂಡಿದ್ದ ಅನ್ನೋಕ್ಕಿಂತ ಎಲ್ಲ ದೇವ್ರನ್ನ ತೋರಿಸ್ಕೊಂಡು ನಾನು ಮತ್ತು ನಮ್ಮ ಅಣ್ಣ ಹೋಗ್ತಾ ಇದ್ವಿ ಮುಂದಕ್ಕೆ. ಹೇಳ್ಬೇಕು ಅಂದರೆ ನಮ್ಮ ಅಣ್ಣಕ್ಕಿಂತ ನಾನು ಕುಲಿ. ಇಲ್ಲೆಲ್ಲ ದೇವಸ್ಥಾನಗಳ್ನ ಅಂದರೆ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಇವಾಗ ತಾಯಿ ನೋಡೋಣ ಅಂತ ಹೋಗ್ತೀವಿ. ಅಲ್ಲಿ ವೀಡಿಯೋ ಅಲೋವಿಲ್ಲ, ಸೊ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ನಮಗೆ ಡೈರೆಕ್ಟಾಗಿ ದರ್ಶನ ಆಯಿತು. ಅಷ್ಟು ರೌಂಡೆಲ್ಲ ಸುತ್ತಲಿಲ್ಲ, ನಾವು ಡೈರೆಕ್ಟಾಗಿ ಹೋದ್ವಿ ದರ್ಶನ ಮಾಡೋಕ್ಕೆ. ಅಲ್ಲಿ ಮಾತ್ರ ವೀಡಿಯೋ ಮಾಡೋಕ್ಕಿಲ್ಲ ಅಂತ ಇಲ್ಲೇ ಸ್ಟಾಪ್ ಮಾಡಿ ಇವಾಗ ದರ್ಶನ ಮುಗಿಸ್ಕೊಂಬಿಟ್ಟು ಮುಂದೆ ಬಂದಾಗ ರಥ ಏನೋ ಮಾಡ್ತಿದ್ರು ಅನ್ಸುತ್ತೆ, ಗೊತ್ತಿಲ್ಲ ಅಷ್ಟು ನಾವು ನೋಡಿಲ್ಲ. ಅಲ್ಲಿ ನಿಂತಿದ್ದು ಮಾತ್ರ ನೋಡಿದ್ದೀರಲ್ಲ, ಅದನ್ನೆಲ್ಲ ನೋಡಿಕೊಂಡು ಇವಾಗ ಕಾಯಿ ತಗೋಣ ಅಂತ ನಮ್ಮಮ್ಮ ಹೋಗಿತ್ತು. ನಾನು ಮತ್ತು ನಮ್ಮ ಅಣ್ಣ ದೀಪಣ್ಣ ಒಂದು ಫೋಟೋ ಅಂತ ಕಾಲಿಗೆ ಬೀಳ್ತಿದ್ದೆ ಅವನ್ನ. ನಮ್ಮ ಅಪ್ಪ ತಗೊಂಡು ಬಂದು ಇವಾಗ ರೌಂಡ್ ಹಾಕೋಣ ಅಂತ ನಾವು 4 ಜನ ಹೋಗ್ತಾ ಇದ್ವಿ. ತಾಯಿ ಹತ್ರ ಹೋಗಿ ಕಾಯಿನ ಅಲ್ಲಿ ತಾಯಿ ಹತ್ರ ಕೊಡ್ತಾರೆ. ಅಲ್ಲಿ ಇಸ್ಕೊಂಬಂದ್ಬಿಟ್ಟು ರೌಂಡ್ ಹಾಕಬೇಕು. ಅಲ್ಲಿ ಬಸವಣ್ಣ ಹತ್ರ ಐತೆ. ಅಲ್ಲಿ ಎಷ್ಟೊಂದೆಲ್ಲ ಕಾಯಿದೆ ಮತ್ತು ಉಪ್ಪು ಕಲ್ಲುಪ್ಪು ಸೇವನೆ ಕೂಡ ಮಾಡ್ಬೋದಂತೆ. ನನಗದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಇವಾಗ ಪ್ರದಕ್ಷಿಣೆ ಹಾಕಕ್ಕೆ ಅಂತ ಬಂದ್ವಿ. ಅಲ್ಲಿ ನಾವು ಕಾಯಿ ಕಾಯೇ ಇಲ್ಲಪ್ಪ, ಎಷ್ಟು ಎಲ್ಲೋದು. ನಾನು ಪ್ರತಿ ಸಲ ಹೋಗ್ಬಿಟ್ಟಾಗೂ ಎಲ್ಲ ನೆನ್ಪಿಡ್ಕೊಂಡು ಹೇಳ್ತೀನಿ, ನಾವು ವಸತಿ ಇಲ್ಲೇ ಕಟ್ಟಿದ್ವಿ ಅಂತ. ವಸತಿ ಬರೋಷ್ಟರಲ್ಲಿ ಎಲ್ಲಿ ಅಂತ ಹುಡ್ಕೋಣ, ಎಷ್ಟೊಂದೆಲ್ಲ ಹತ್ರ ಅಪ್ಪನೇ ಕೇಳ್ತಿದ್ರು, ಏನು ಮಾಡ್ತಿದ್ರು ಅಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೂಜೆ ನಡೀತಿತ್ತು, ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಅದನ್ನು ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರಸಾದ ತಿನ್ನೋಣ ಅಂತ ಪ್ರಸಾದದ ಕಡೆ ಹೋಗ್ತಾ ಇದ್ದೀವಿ. ಪ್ರಸಾದ ತಿಂದಾದ್ಮೇಲೆ ಇವಾಗ ಮನೆಗೆ ಹೊಡ್ತೀವಿ. ಪ್ರಸಾದ ತಿಂದು ಮನೆಗೆ ಹೋಗಿ ಮಲ್ಕೊಳ್ಳೋದೆ. ಪ್ರಸಾದ ತಿನ್ನೋಕ್ಕಿಂತ ಮುಂಚೆ ಕಾಲಿನಿಂದ ಸುಮ್ಮನೆ ಕೂತ್ಕೊಂಡಿದ್ದೆ. ನಮ್ಮಪ್ಪ ತಲೆ ತಗೊಂಬರೋಕೆ ಹೋಯ್ತು, ನಮ್ಮಪ್ಪ ಮತ್ತು ಅಣ್ಣ. ನಾವಿಬ್ಬರು ಇಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ವಿ. ಅಷ್ಟೊತ್ತಿಗೆ ಅಪ್ಪ ಮತ್ತು ಅಣ್ಣ ಇಬ್ಬರು ಬಂದರು. ಇವಾಗ ಊಟ ಮಾಡೋಕ್ಕೆ ಅಂತ ಹೋಗೋಣ ಅಂತ ಊಟ ಮಾಡೋಕೆ ಹೋದರೆ ನನಗೆ ನಿದ್ದೆ ಬರ್ತೈತೆ. ಊಟ ಮಾಡೋಕ್ಕಿಂತ ಊಟ ಮಾಡಿ ಬರೋಷ್ಟು ಇಲ್ಲೇ ಲೈಟಿಂಗ್ಸ್ ಹಾಕಿದ್ರು. ಮತ್ತು ನೀರು ಮೇಲಿಂದ ಬರುತ್ತೆ, ಕಡೆಯಿಂದ ನೀರು ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಬೆಳಗ್ಗೆ ಹೊತ್ತು ಬಂದರೆ ಅಷ್ಟು ಬರಲ್ಲ ನೀರು, ಇವಾಗ ಚೆನ್ನಾಗಿ ಕಾಣುತ್ತೆ.
ನಾವಷ್ಟು ಯಾವತ್ತೂ ಸಾಯಂಕಾಲ ಅಷ್ಟು ಬಂದಿಲ್ಲ ಈ ದೇವಸ್ಥಾನಕ್ಕೆ, ಜಾಸ್ತಿ ಬೆಳಗ್ಗೆ ಬರ್ತಿದ್ವಿ ಅಷ್ಟೇ. ಸಾಯಂಕಾಲ ಇನ್ನೂ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹೊರಟೋಷ್ಟರಲ್ಲಿ ನೈಟ್ ಆಯಿತು. ನೈಟ್ ಏನು ಊಟ ಬೇಡ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಊಟ ಬೇಡ ಅಂತ ನಾನೇ ಹೇಳಿದ್ದು, ಊಟಕ್ಕಿಂತ ಪಿಜ್ಜಾನೇ ಮಾಡ್ಕೊಂಡು ತಿಂತೀವಿ. ಇದು ನೆಕ್ಸ್ಟ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರುತ್ತೆ, ಹಂಗೆ ಸಂಡೇ ಬೆಳಗ್ಗೆ ಹೂವು ಕಿತ್ಕೊಂಬರೋಣ ಅಂತ ಗಾರ್ಡನ್ಗೆ ಹೋಗಿದ್ವಿ. ಗಾರ್ಡನಲ್ಲಿ ನೆನ್ನೆ ಹೂವು ಇದ್ವು, ಆದರೆ ಎಲ್ಲ ಕಿತ್ಕೊಂಡೋಗಿರ್ತಾರೆ. ಇಲ್ಲಂತೂ ಬಿಡೋದೇ ಇಲ್ಲ. ನಾವು ಬೆಳೆಸಿದ್ರು ಇಲ್ಲಿ ಯಾರೂ ಬಿಡಲ್ಲ, ಅವರೇ ಎತ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟು ಇವಾಗ ಮನೆಗೆ ಹೋಗಿ ಕೆಲಸ ಎಲ್ಲ ಮಾಡಿಕೊಂಡೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮತ್ತೊಂದು ಬ್ಲಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ